ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತೊಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಜೀವನದಲ್ಲಿ ಮದುವೆ ಅನ್ನುವ ಸಂಪ್ರದಾಯ ಅಂತಾದರೂ ಅನ್ನಿ, ಕಟ್ಟುಪಾಡು ಅಂತಾದರೂ ಅನ್ನಿ, ಒಂದು ಸಾಮಾಜಿಕ ಶಾಸ್ತ್ರ ಅಂತಾದರೂ ಅನ್ನಿ, ಏನಾದರೂ ಅನ್ನಿ, ತುಂಬ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ನಮ್ಮ ಈ ಮದುವೆ ಇದೆಯಲ್ಲ, ಎಷ್ಟೊಂದು ಪ್ರಮುಖವಾದ ಘಟ್ಟ ಅಲ್ವ ಅದು ಜೀವನದಲ್ಲಿ. ಭಾಳ ಸಂಗಾತಿಯನ್ನು ಆರಿಸ್ಕೊಂಡು ನಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡು ಜೀವನ ಪೂರ್ತಿ ಒಂದಾಗಿ ಇರುವಂತಹ ಸುಂದರವಾದ ಕ್ಷಣ ಮದುವೆಯಿಂದ ಆರಂಭ ಆಗತ್ತೆ. ಏನಂತೀರಾ? ನೋಡಿ, ಮದುವೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಎಷ್ಟೊಂದು ಇದೆ. ಹಿಂದೂ ಧರ್ಮದಲ್ಲಿ ಒಂಥರ ಇದೆ, ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮದುವೆಯ ಶಾಸ್ತ್ರಗಳು ನಡೆಯುತ್ತೆ. ಮದುವೆ ಸಂದರ್ಭದಲ್ಲಿ ನಾವು ಸಪ್ತಪದಿ ತುಳಿತೀವಿ ಅಲ್ವಾ? ಸಪ್ತಪದಿ ಮೇಲೆ 7 ಹೆಜ್ಜೆಗಳನ್ನಿಡುವಾಗ ಪ್ರತಿ ಹೆಜ್ಜೆಗೂ ಹೆಣ್ಣು ಒಂದೊಂದೇ ಹೆಜ್ಜೆನ ಗಂಡ ಇಡಿಸ್ತಾ ಹೋಗ್ತಾನೆ ಅಲ್ವಾ? ಅಕ್ಕಿ ಮತ್ತು ನಾಣ್ಯ, ಈಗ ನೋಟ್ ಇಡ್ತಾರೆ, ಅದ್ರ ಮೇಲೆ 7 ಹೆಜ್ಜೆಗಳನ್ನು ಇಡಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಬರುತ್ತಲ್ಲ, ಒಂದಾಗಿ ಬಾಳೋಣ, ಸುಖವಾಗಿ ಬದುಕೋಣ, ಸಂಸಾರವನ್ನು ಚೆನ್ನಾಗಿ ವೃದ್ಧಿಸೋಣ, ಹಾಗೆ ಐಶ್ವರ್ಯವನ್ನು ಗಳಿಸೋಣ, ಗೆಳೆಯರ ಥರ ಇರೋಣ. ಆಮೇಲೆ ಹೀಗೆ ಸುಮಾರು ಅರ್ಥಗಳು ಪ್ರತಿ ಹೆಜ್ಜೆಗೂ ಇದೆ ಅದರಲ್ಲಿ ಅಲ್ವಾ? ಜೀವನದ ಒಂದು ಸಾರವನ್ನು ಅದರಲ್ಲಿ ಹೇಳ್ತಾರೆ. ಹಾಗೆಯೇ ಮದುವೆಯಲ್ಲಿ ತುಂಬ ಮುಖ್ಯವಾಗಿ ಹೇಳುವಂತಹ ಶ್ಲೋಕ ಇದೆಯಲ್ಲ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ತ್ವಂ ಜೀವ ಶರದಶ್ಯತಂ ಅಲ್ವಾ? ಅಂದರೆ ಮಾಂಗಲ್ಯ ಧಾರಣೆಯನ್ನು ನಾನು ನಿನಗೆ ಮಾಡ್ತಾ ಇದ್ದೇನೆ, ಜೀವನ ಪೂರ್ತಿ ಸುಖವಾಗಿ, ಶರದಶ್ಯತಂ ಅಂತ ಬರ್ತದೆ, 100 ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿಯ ಜೀವನ ಅನುಭವಿಸೋಣ ಅಂತ ಈ ಶ್ಲೋಕದಲ್ಲಿ ಬರುತ್ತೆ ಅಲ್ವಾ? ನಿಜವಾಗ್ಲೂ ಹಿಂದೆ ಮಾಡಿರುವಂತಹ ಈ ಒಂದೊಂದು ಸಂಪ್ರದಾಯಗಳು, ಶಾಸ್ತ್ರಗಳು, ಈ ಥರ ಶ್ಲೋಕಗಳು ಎಷ್ಟೊಂದು ಅರ್ಥಪೂರ್ಣ ಅಲ್ವಾ ಫ್ರೆಂಡ್ಸ್? ಆದರೆ ನಾವೀಗ ಯಾವ ದಾರಿಲಿ ಹೋಗ್ತಾ ಇದ್ದೇವೆ? ಅದೇ ದಾರಿಲೇ ಹೋಗ್ತಾ ಇದ್ದೀವಾ? ಮದುವೆ ಅಂದರೆ ಬರೀ ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ, ಆಮೇಲೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಒಬ್ರಿಗೊಬ್ಬರು ಗೌರವ ಕೊಟ್ಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಂಡು ಕುಟುಂಬವನ್ನು ಬೆಳೆಸುವಂತಹ ಒಂದು ಸಂಬಂಧ ಇದು ಮದುವೆ ಅಂದರೆ ಅಲ್ವಾ? ಕುಟುಂಬಗಳ ಸಂಬಂಧ ಇಲ್ಲಿ ಬೆಳೆಯತ್ತೆ. ಹಾಗೆ ಕುಟುಂಬದ ಸಂಬಂಧ ಬೆಳೆದ ಹಾಗೆ ಏನಾಗತ್ತೆ, ನಮ್ಮ ಸಮಾಜನೂ ಬೆಳೆಯತ್ತೆ ಅಲ್ವಾ? ಹಾಗಾಗಿ ಹಿಂದೆ ಮಾಡಿರುವಂತಹ ಈ ಮದುವೆ ಅನ್ನುವ ಒಂದು ಒಳ್ಳೆಯ ಶಾಸ್ತ್ರವನ್ನು ನಾವೀಗ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಈಗಂತೆ ಫ್ರೆಂಡ್ಸ್, ಡೈವರ್ಸ್ ಅಂತೂ ಕಾಮನ್ ಆಗಿಬಿಟ್ಟಿದೆ, ಬೇರೆಯಾಗುವಂಥದ್ದು. ಗಂಡ ಹೆಂಡತಿ ಮದುವೆಯಾಗಿ ಅವರು ಅರ್ಥ ಮಾಡ್ಕೊಳ್ಳುವಷ್ಟು ಸಮಯನೂ ತಗೊಳ್ಳೋದಿಲ್ಲ, ಸರಿ ಬರಲಿಲ್ಲ ಅಂತ ಬೇರೆ ಆಗುವಂಥದ್ದು. ಇದೆಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆಯದಾ? ಯಾಕೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ? ಯಾಕೆ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ ಅಲ್ವಾ? ಹೊಂದಾಣಿಕೆ ಒಂದಿದ್ದರೆ, ಕೊಟ್ಟು ತಗೊಳ್ಳುವಂತಹ, ನಾವು ಗೌರವ ಕೊಟ್ಟರೆ ನಮಗೆ ಗೌರವ ಸಿಗತ್ತೆ ಅಲ್ವಾ? ನಾವು ಪ್ರೀತಿ ಕೊಟ್ಟರೆ ನಮಗೆ ಪ್ರೀತಿ ಸಿಗತ್ತೆ. ಅದನ್ನು ಯಾಕೆ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಈಗ ನಮ್ಮ ಸಮಾಜದಲ್ಲಿ ಅನ್ನೋದೇ ಅರ್ಥ ಆಗದ ಪ್ರಶ್ನೆ ಆಗಿದೆ. ನಾನು ಮುಖ್ಯವಾಗಿ ಹೇಳಕ್ಕೆ ಹೊರಟಿರೋದು, ನಾನೊಂದು ಆರ್ಟಿಕಲ್ ಓದಿದೆ ಫ್ರೆಂಡ್ಸ್. ಈಗ ಸೈಲೆಂಟ್ ಡೈವರ್ಸ್ ಜಾಸ್ತಿ ಆಗ್ತಾ ಇದೆ. ಫಾರಿನ್ ಕಂಟ್ರಿಗಳಲ್ಲಿತ್ತು, ಇಲ್ಲೂ ನಡೀತಾ ಇದೆ. ಈಗ ಇಂಡಿಯಾದಲ್ಲೂ, ನಮ್ಮ ಭಾರತ ದೇಶದಲ್ಲೂ ಇದೆ ಸೈಲೆಂಟ್ ಡೈವರ್ಸ್. ಏನು ಹಾಗಂದರೆ ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ ನಾನಿವತ್ತು ಈ ವಿಡಿಯೋ ಶುರು ಮಾಡಿರೋದು. ಏನು ಗೊತ್ತಾ, ಸೈಲೆಂಟ್ ಡೈವರ್ಸ್ ಅಂದರೆ ಈ ಕುಟುಂಬದ ಒಂದು ಎಲ್ಲರಿಗೆ ವಿಷಯ ಗೊತ್ತಾಗಿ ಆ ಸಂದರ್ಭ ಅನುಭವಿಸೋದಕ್ಕಿಂತ ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಸಪರೇಟಾಗಿ ವಾಸ ಮಾಡ್ತಾರೆ. ಅಂದರೆ ಒಬ್ರಿಗೆ ಯಾವ ಶಾರೀರಿಕ ಸಂಬಂಧ ಇಲ್ಲ, ಒಂದು ಖುಷಿಯ ಗಳಿಗೆ ಹಂಚಿಕೊಳ್ಳುವ ಸಂಬಂಧ ಇಲ್ಲ, ಗಂಡ ಹೆಂಡತಿಯಲ್ಲಿ ಮಾತುಕತೆ ಇರುವುದಿಲ್ಲ. ಯಾಕೋ ದುಡ್ಡಿನ ತೊಂದರೆಗಳಿದ್ದರೆ ಅಥವಾ ಎಲ್ಲ ಕೋರ್ಟ್ ಕಚೇರಿಗಳ ಡೈವರ್ಸಿಗೆ ತುಂಬ
ಲೇಟ್ ಆಗತ್ತೆ, ತುಂಬ ಪ್ರೊಸೀಜರ್ಸ್ ಇರುತ್ತಲ್ವಾ, ಅದೆಲ್ಲ ಬೇಡ ಅನ್ನೋದಕ್ಕಾಗಿ, ಹಾಗೆ ಮಕ್ಕಳಿಗೂ ಅದರಿಂದ ಏನೋ ಬೆಳವಣಿಗೆಗೆ ತೊಂದರೆ ಆಗ್ಬೋದು ಅನ್ನೋ ಅರ್ಥದಲ್ಲಿ ಈಗೆಲ್ಲ ಸೈಲೆಂಟ್ ಡೈವರ್ಸಿಗೆ ಹೋಗ್ತಾ ಇದ್ದಾರಂತೆ. ಆದರೆ ಆ ಮಕ್ಕಳು ಹೇಗೆ ಬೆಳೆಯೋಕ್ಕೆ ಸಾಧ್ಯ ಫ್ರೆಂಡ್ಸ್, ನೀವೇ ಲೆಕ್ಕ ಹಾಕಿ. ಗಂಡ ಒಂದು ಕಡೆ ಮುಖ, ಹೆಂಡತಿ ಒಂದು ಕಡೆ ಮುಖ, ಇಬ್ಬರಲ್ಲಿ ಮಾತುಕತೆ ಇಲ್ಲ, ಯಾವುದು ಇಲ್ಲ ಅಂದರೆ ಮಕ್ಕಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ಬೋದು? ಮುಂದೆ ಅವರು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗಿ ಇರೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಸಣ್ಣ ಇರುವಾಗಿಂದ ಅವರು ಮಾನಸಿಕ ಕ್ಷೋಭೆಗೆ ಒಳಗಾಗಿ ಬಿಡ್ತಾರೆ ಮಕ್ಕಳು. ಏನಪ್ಪ, ನಮ್ಮ ಮನೇಲಿ ಅಪ್ಪ ಆ ಕಡೆ ಮುಖ, ಅಮ್ಮ ಈ ಕಡೆ ಮುಖ, ಇಬ್ಬರು ಮಾತಾಡೋದಿಲ್ಲ, ನಾವು ಯಾರ ಪರವಾಗಿ ಇರೋದು, ಹೇಗಿರೋದು, ಏನಿರೋದು ಅಂತ ಮಕ್ಕಳಿಗೆ ಆವಾಗಲೇ ತಲ್ಲಣ ಶುರುವಾಗಿ ಬಿಡತ್ತೆ ಅಲ್ವಾ? ಹಾಗಾಗಿ ಈ ಸೈಲೆಂಟ್ ಡೈವರ್ಸಲ್ಲಿ ಈ ಸಮಾಜದಲ್ಲಿ ಏನು ತಿಳ್ಕೊಳ್ತಾರೋ ಅನ್ನೋ ಭಾವನೆಯಿಂದ ಹೊರಗಡೆ ಯಾರಿಗೂ ಗೊತ್ತಾಗೋದಿಲ್ಲ. ಒಳ್ಳೆ ಗಂಡ ಹೆಂಡತಿ ಥರನೇ ಇರ್ತಾರೆ, ಒಂದೇ ಮನೇಲಿ ಇರ್ತಾರೆ, ಬಟ್ ಮನೆಯ ಒಳಗಡೆ ಈ ರೀತಿಯ ವಾತಾವರಣ ಇರುತ್ತಂತೆ. ಅದು ಬೇಕಾಗಿದೆಯಾ? ಯಾಕೆ ಹೊಂದಾಣಿಕೆ ಆಗೋದಿಲ್ಲ? ಗಂಡ ಹೆಂಡತಿಯಲ್ಲಿ ಸ್ವಲ್ಪ ವಾಗ್ವಾದಗಳು ನಡೆಯುತ್ತೆ, ಒಂದೊಂದು ದಿವಸ ಸಿಟ್ಟು ಬರುತ್ತೆ, ಒಂದೊಂದು ದಿವಸ ಹೆಂಡತಿಗೆ ಸಿಟ್ಟು ಬರುತ್ತೆ, ಒಂದೊಂದು ಸಲ ಗಂಡಂಗೆ ಸಿಟ್ಟು ಬರುತ್ತೆ. ಅವೆಲ್ಲವೂ ಕ್ಷಣಿಕ, ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಯಾರಾದರೂ ಒಬ್ರು ಹೋಗಿ ಮಾತಾಡಿಸ್ತೀವಿ, ಮಾತಾಡಿಸ್ದೆ ನನ್ನಂಥವಳಿಗೆ ಮಾತಾಡಿಸ್ದೆ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಆ ಥರ ಪರಿಸ್ಥಿತಿ ಅಲ್ವಾ? ಹೀಗಿದ್ದಾವಾಗ ಈ ಥರದ ಎಲ್ಲ ತೊಂದರೆಗಳನ್ನು ನಾವೇ ತಗೊಂಡು, ನಾವೇ ಅನುಭವಿಸ್ಕೊಂಡು, ಮಕ್ಕಳ ಮೇಲೂ ಅದರ ಪ್ರಭಾವ ಬೀರುವ ಹಾಗೆ ಮಾಡೋದ್ರಿಂದ ಏನು ಸಿಗತ್ತೆ? ನಾಳೆ ಒಳ್ಳೆಯ ಸಮಾಜ ಕೊಡೋಕ್ಕೆ ಸಾಧ್ಯ ಇದೆಯಾ ಪೇರೆಂಟ್ಸ ಕೈಯಿಂದ? ಖಂಡಿತಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಇದೆಲ್ಲ ಬರುತ್ತೆ? ಆಯಿತು, ಏನೋ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತಂದರೂ ಚಂದದಲ್ಲಿ ಕೂತು ಮಾತಾಡಿ ಅದನ್ನು ಪರಿಹರಿಸ್ಕೊಳ್ಬೋದಲ್ವಾ? ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರತ್ತೆ. ಹಾಗೆ ಅದರೊಟ್ಟಿಗೆ ಇನ್ನೊಂದು ಓದಿದೆ ಫ್ರೆಂಡ್ಸ್, ಒಂದು ಸ್ಲೀಪ್ ಡೈವರ್ಸ್ ಅಂತ ಇದೆಯಂತೆ. ಇದು ಇನ್ನೂ ಮಜಾ ಇದೆ, ಕೇಳಿ. ಸ್ಲೀಪ್ ಡೈವರ್ಸ್ ಅಂದರೆ, ಈಗ ಒಬ್ಬರು ಮಲಗಿದವಾಗ ಜೋರಾಗಿ ಗೊರಕೆ ಹೊಡಿತಾ ಇರ್ತಾರೆ, ಗುರ್ರ ಗುರ್ರ ಅಂತ. ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗತ್ತೆ, ನಿದ್ದೆ ಬರಲ್ಲ. ಅಯ್ಯೋ ನಿನ್ನಿಂದಾಗಿ ನನ್ನ ನಿದ್ದೆ ಎಲ್ಲ ಹಾಳಾಯಿತು, ಈ ಥರದ ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಇಬ್ಬರು ಸಪರೇಟ್ ರೂಮ್ಗಳಲ್ಲಿ ಮಲಗೋದು, ಇದಕ್ಕೆ ಸ್ಲೀಪ್ ಡೈವರ್ಸ್ ಅಂತಾರಂತೆ. ಇದು ನಾನಂತೂ ಯಾವತ್ತೂ ಕೇಳಿದ್ದಿಲ್ಲ. ಇದೆಲ್ಲ ಆರ್ಟಿಕಲ್ ಓದುವಾಗ ನನಗೆ ಆಶ್ಚರ್ಯ ತಂತು. ಆಮೇಲೆ ಒಬ್ಬರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಉರುಳಾಡ್ತಾ ಇರ್ತಾರೆ, ಅದು ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಇಲ್ಲ, ಇನ್ನೊಬ್ಬರು 3-4 ಸಲ ವಾಶ್ರೂಮಿಗೆ ಹೇಳ್ತಾ ಇರ್ತಾರೆ, ಅದು ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗುತ್ತೆ. ನೀರು ಕುಡಿಯೋಕ್ಕೆ ಹೇಳ್ತೀನಿ, ನಿದ್ದೆ ಬರಲಿಲ್ಲ, ಹಾಗಾಗಲಿಲ್ಲ, ಹೀಗಾಗಲಿಲ್ಲ, ಬೆಳಿಗ್ಗೆ ನನಗೆ ತುಂಬ ಹೊತ್ತು ಮಲಗಬೇಕು, ನೀನು ಬೇಗ ಎದ್ದು ಬಿಡ್ತೀಯಾ, ನನ್ನ ನಿದ್ದೆ ಹಾಳಾಯಿತು. ಈ ಥರದ್ದೆಲ್ಲ ತೊಂದರೆಗಳನ್ನು ಅನುಭವಿಸೋದಕ್ಕಿಂತ ಇಬ್ಬರು ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ. ಅದರಲ್ಲಿ ಏನು ಗಂಡ ಹೆಂಡತಿ ಸರಿ ಇಲ್ಲ ಅನ್ನೋ ಭಾವನೆ ಇರೋದಿಲ್ಲ ಅಂತೆ. ಗಂಡ ಹೆಂಡತಿ ಒಟ್ಟಾಗೇ ಇರ್ತಾರೆ, ಎಲ್ಲವೂ ಇರುತ್ತೆ. ಬಟ್ ಮಲಗುವ ಟೈಮು ಗಂಡ ಒಂದು ರೂಮಲ್ಲಿ, ಹೆಂಡತಿ ಒಂದು ರೂಮಲ್ಲಿ ನಿದ್ದೆ ಮಾಡ್ತಾರಂತೆ. ಇಬ್ಬರ ನಿದ್ದೆಗೂ ಯಾವುದೇ ತೊಂದರೆ ಬರೋದಿಲ್ಲ ಅಂತೆ. ಅವ್ರಿಗೆ ಬೇಕಾದವಾಗ ಅವರು ಎದ್ದುಕೊಳ್ತಾರೆ, ಇವ್ರಿಗೆ ಬೇಕಾದವಾಗ ಇವ್ರು ಎದ್ದುಕೊಳ್ತಾರೆ. ಈ ಥರದ್ದೆಲ್ಲ ಕಾಲಘಟ್ಟ ಫ್ರೆಂಡ್ಸ್ ಇದು. ನಮಗಿವೆಲ್ಲ ನೋಡಿಯೂ ಗೊತ್ತಿಲ್ಲ, ಕೇಳಿಯೂ ಗೊತ್ತಿಲ್ಲ ಇಂಥದ್ದೆಲ್ಲ. ಇದೆಲ್ಲ ಓದುವಾಗ ನನಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ಥರದ್ದೆಲ್ಲ, ಯಾಕೆ ಹೊಂದಾಣಿಕೆ ಆಗಲ್ಲ? ಹೊಂದಾಣಿಕೆ ಆಗೋದು ಕಷ್ಟನೇ ಇಲ್ಲ ಅಲ್ವಾ? ಭಿನ್ನಾಭಿಪ್ರಾಯ ಬಂದರೂ ಕೂತು ಅದನ್ನು ಸರಿ ಮಾಡಿಕೊಳ್ಬೇಕು. ಮಾತಾಡಿಕೊಂಡ್ರೆ ಯಾವುದಕ್ಕಾದರೂ ಒಂದು 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 ಅಂತಿಮ ನಿರ್ಣಯಕ್ಕೆ ಬಂದೇ ಬರ್ತೇವಲ್ವಾ? ಯಾಕೋ ಈಗಿನ ಸಮಾಜದಲ್ಲಿ ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ. ಅತ್ತೆ ಮಾವ ಇರಬಾರ್ದು, ಅತ್ತೆ ಮಾವನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಇಂಥದ್ದೆಲ್ಲ ಯಾತಕ್ಕೆ ಇವೆಲ್ಲ ಅಂತ ನನಗೂ ಅರ್ಥ ಆಗೋಲ್ಲ. ನಾಳೆ ನಾವು ಆ ಸ್ಥಿತಿನೇ ತಲುಪೋರಲ್ವಾ? ನಾಳೆ ನಮ್ಮ ಬುಡಕ್ಕೆ ಬಂದವಾಗ ನಮ್ಗೆ ಅರ್ಥ ಆಗತ್ತೆ, ಅಲ್ಲಿವರೆಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇವೆಲ್ಲ ಬೇಡ. ಒಂದು ಸುಂದರವಾದ ಸಮಾಜನ ಕಟ್ಟಬೇಕಂದ್ರೆ ಒಂದು ಅಪ್ಪ ಅಮ್ಮನ ಪಾತ್ರ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಅದು ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಲ್ವಾ? ನಾವೇ ಸರಿ ಇಲ್ಲ ಅಂದರೆ ನಮ್ಮನ್ನು ನೋಡೇ ಮಕ್ಕಳು ಕಲಿತಾರಲ್ವಾ? ಹಾಗಾಗಿ ನಾವು ಮಕ್ಕಳಿಗೆ ಒಳ್ಳೆ ಗುಣಗಳನ್ನು, ಹೊಂದಾಣಿಕೆಯನ್ನು, ಮುಖ್ಯವಾಗಿ ಸಮಾಧಾನದಲ್ಲಿ ಇರುವುದನ್ನು ಫಸ್ಟ್ ಹೇಳಿಕೊಡಬೇಕು. ಅದೆಲ್ಲ ಇದ್ದರೆ ಸಿಟ್ಟು ಇವೆಲ್ಲ ಕಡಿಮೆ ಮಾಡಿಕೊಂಡು ಖುಷಿಯಲ್ಲಿ ಜೀವನ ನಡೆಸ್ತಾ ಇದ್ದರೆ ಅದು ಮಕ್ಕಳ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ. ಮಕ್ಕಳು ಅವರ ಜೀವನದಲ್ಲಿ ಒಳ್ಳೊಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ತಾರೆ, ನಾಳೆ ಒಳ್ಳೆಯ ಪ್ರಜೆಗಳು ಆಗ್ತಾರೆ ನಮ್ಮ ಸಮಾಜದಲ್ಲಿ
ಅಲ್ವಾ? ಇರುವ ಒಂದು ಜೀವನನ್ನ ಗಂಡ ಹೆಂಡತಿ ಖುಷಿಯಾಗಿ ನೆಮ್ಮದಿಲ್ಲಿ ಕಳೆದ್ರೆ ಮುಂದೆ ಏನಾಗಿ ಹುಡ್ತೇವೋ, ಮುಂದಿನ ಜನ್ಮ ಇದೆಯೋ ಇಲ್ವೋ ಏನೂ ಗೊತ್ತಿಲ್ಲ. ಮಕ್ಕಳಿಗೂ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸಿ ಒಳ್ಳೆಯ ದಾರಿ ತೋರಿಸಿ ಸತ್ಪ್ರಜೆಯಾಗಿ ಮಾಡಿಬಿಟ್ರೆ ಅಲ್ವಾ, ಅದಕ್ಕಿಂತ ಸಂತೋಷ ಏನಿದೆ? ಏನನ್ನಿಸ್ತು? ಸರಿನಾ ತಪ್ಪಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.